ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಗಿಲು ಲೇಔಟ್ ನಿವಾಸಿಗಳು ಹೊಸ ವರಸೆಯನ್ನು ಶುರು ಇಟ್ಕೊಂಡಿದ್ದಾರೆ. ಈ ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ತರುತ್ತಾ ಅಥವಾ ಸವಾಲ್ ತರುತ್ತಾ ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಈಗ ಅಪಾರ್ಟ್ಮೆಂಟ್ ಭಾಗ್ಯ ಕೊಡೋ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಾ ಇತ್ತಲ್ಲ, ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಾವು ಭಿಕ್ಷೆ ಬೇಡವ್ರ ಸ್ವಾಮಿ, ನಮಗೆ ಅಪಾರ್ಟ್ಮೆಂಟ್ ಬೇಡ ಅಂತ ಅವರು ಮಾತುಗಳನ್ನ ಆಡ್ತಾ ಇದ್ದಾರೆ. ನಮಗೆ ಬರೀ ಜೋಪಡಿ ಸಾಕು ಅಂತ ನಿರಾಶ್ರಿತರು ಹೇಳ್ಕೊಳ್ತಾ ಇದ್ದಾರೆ. ಫ್ಲಾಟ್ ಹಂಚಿಕೆ ವಿಚಾರದಲ್ಲಿ ಪರ ವಿರೋಧ ಮುಗಿತಾ ಇಲ್ಲ. ಕಾಡಲ್ಲಾದರೂ ಸ್ವಲ್ಪ ಜಾಗ ಕೊಟ್ಟರೆ ನಾವು ಬದುಕೊಂಡ್ಬಿಡ್ತೀವಿ ಅಂತ ಅಂತಿದ್ದಾರಂತೆ. ಫಕೀರ್ ಲೇಔಟ್ನಲ್ಲಿ ಗುಡಿಸಲು ಹಾಕ್ಕೊಳ್ತೀವಿ, ಸರ್ಕಾರ ಮನೆ ಕೊಡ್ತೀನಿ ಅನ್ನತ್ತೆ, BJP ಆಕ್ಷೇಪ ಮಾಡುತ್ತೆ, ನಮ್ಮಿಂದ ಬೇರೆಯವರಿಗೆ ಕಷ್ಟ ಬೇಡ ಅಂತಿದ್ದಾರೆ ನಿರಾಶ್ರಿತರು. ಇದು ಅವ್ರ ಬಾಯಲ್ಲಿ ಬರ್ತಾ ಇರುವಂತಹ ಮಾತುಗಳು. ಬಟ್ ಇದೇನಾ ಆ್ಯಕ್ಚುಲಿ ಅವ್ರು ಬಯಸ್ತಾ ಇರೋದು, ಅಥವಾ ಮನೆ ಸಿಗಲ್ಲ ಅನ್ನೋದು ಖಾತ್ರಿ ಆದಮೇಲೆ ಹಿಂಗೊಂದು ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ ಅನ್ನೋದು ಒಂದು. ಎರಡನೇ ಆಯಾಮ ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ವಾ ಅಪಾರ್ಟ್ಮೆಂಟನ್ನು? ಯಾಕಂದರೆ ಅದು 11 ಲಕ್ಷ ಅಂತಲೇ ಇಟ್ಕೊಂಡ್ರು ದೊಡ್ಡ ದುಡ್ಡೇ. ಅದರಲ್ಲಿ ಸಬ್ಸಿಡಿ ಎಷ್ಟೇ ಕೊಟ್ಟರು, ಸಾಲ ಯಾರೇ ಕೊಟ್ಟರು ತೀರಿಸ್ಬೇಕಾದ್ರೆ ಇವ್ರದೇ ಜವಾಬ್ದಾರಿ ಅಲ್ವಾ? ಏನು ಈ ಗೊಂದಲದಲ್ಲಿ ಏನು ಅರ್ಥ ಆಗ್ತಾ ಇಲ್ಲ ನಮಗೆ. ಕಾಂಗ್ರೆಸ್ ಸರ್ಕಾರವ್ರು ಕೊಡ್ತೀನಿ ಅಂತ ಹೇಳೋರೆ, BJP ಸರ್ಕಾರವ್ರು ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಬಾಂಗ್ಲಾದವರು ಇದ್ದಾರೆ, ಪಾಕಿಸ್ತಾನವ್ರು ಇದ್ದಾರೆ ಅಂತ. ನಿಮ್ಮ ಸರ್ಕಾರದಿಂದನೂ ಇದ್ದೀವಿ ನಾವಿಲ್ಲಿ, ಕಾಂಗ್ರೆಸ್ ಸರ್ಕಾರದಿಂದನೂ ಇದ್ದೀವಿ. ನಿಮ್ಮ ಸರ್ಕಾರಕ್ಕೆ ಗೊತ್ತು ಇಲ್ಲಿರೋದು ಮನೆಗಳು, ಇವ್ರಿಗೂ ಗೊತ್ತು ಇಲ್ಲಿರೋದು ಮನೆಗಳು. ಇವಾಗ ನಿಮ್ಮ ಅನುಕೂಲಕ್ಕೋಸ್ಕರ ನೀವು ಬಡವ್ರುಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ. ಈ ಅಪಾರ್ಟ್ಮೆಂಟ್ಗಳು ಇದಂತೂ ನಮ್ಮ ಲೈಫಲ್ಲಿ ನೋಡಲಿಲ್ಲ. ನಮಗೆ ಫಸ್ಟ್ ಪಾಯಿಂಟ್ ಏನಾಗಿದೆ ಅಂದರೆ, ಕಳ್ಳೆಯವರು ಇಲ್ಲೇ ಇದ್ದಾರೆ, ಕರ್ನಾಟಕ ಹುಟ್ಟಿ ಕರ್ನಾಟಕ ಬೆಳೆದವರು ಇಲ್ಲೂ ಇದ್ದಾರೆ. ಕಳ್ಳೆಯವರು ಆಂಧ್ರದಿಂದನೂ ಬಂದವರೇ, ಇಲ್ಲ ಅಂತಿಲ್ಲ, ಸುಳ್ಳು ಹೇಳೋದೇನಿಲ್ಲ ಸರ್. ಅವ್ರಿಗೆ ಗೊತ್ತಾಗುತ್ತೆ, ಬಂದವರೇ. ಬಂದುಬಿಟ್ಟು ಅವರು 20 ವರ್ಷ 25 ವರ್ಷದಿಂದ ಬಂದು ಇದ್ದಾರೆ. ಇದ್ದು ಇಲ್ಲೇ ಔಟ್ ಐ ಡಿ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಮಾಡವ್ರೆ, ರೇಷನ್ ಕಾರ್ಡು ಮಾಡವ್ರೆ. ರೇಷನ್ ಕಾರ್ಡು ಮಾಡಿಸಿಲ್ಲ, ಹಂಗಾಗಿದೆ. ಅವರು ಒಂದೇ ಕಡೆ ಇರಲ್ಲ, ಮನೆ ಫ್ಯಾಮಿಲಿ ಹೆಂಗಸರು ಮಕ್ಕಳು ಇರ್ತಾರೆ, ಗಂಡಸರು ಒಂದೇ ಕಡೆ ಇರಲ್ಲ. ನಾನು ಇಲ್ಲಿರೋ ನಿವಾಸಿ. ಸರ್ಕಾರದ ಕಡೆಯಿಂದ ಇಲ್ಲಿವರೆಗೂ ಮನೆ ಕೊಡ್ತೀವಿ ಅಂತ ಹೇಳಿದರು, ಇಲ್ಲಿವರೆಗೂ ಏನೂ ಬಂದಿಲ್ಲ. ನಮ್ಮ ಹತ್ರ ಡಿಪಾಸಿಟ್ ಕಟ್ಟಿ ಅಂತ ಇದ್ದೀರಲ್ಲ, ಅದಕ್ಕೂ ಹಣ ಇಲ್ಲ. ಈಗ ಸದ್ಯಕ್ಕೆ ನಮ್ಮ ಕೈಯಲ್ಲಿ 500-1000 ರೂಪಾಯಿನೂ ಇಲ್ಲ. ಆ ಥರ ಪರಿಸ್ಥಿತಿ ಇದೆ. ಊಟಕ್ಕೆ ಇಲ್ಲ. ಈಗ ಡಿಪಾಸಿಟ್ಗೆ ದುಡ್ಡು ಎಲ್ಲಿಂದ ಬರುತ್ತೆ ಸರ್? ನಮ್ಮ ಹತ್ರ ಇಲ್ಲ ಸರ್, ನಮ್ಮ ಹತ್ರ ದುಡ್ಡಿಲ್ಲ. ಡಿಪಾಸಿಟ್ ಕಟ್ಟಬೇಕಂದ್ರೆ ಎಲ್ಲಿಂದ ಬರುತ್ತೆ? ಏಕಾಏಕಿ ಬಂದು ಅವರು ಮೊದಲೇ ಏನಾದರೂ ನಮಗೆ ಇಂಟಿಮೇಷನ್ ಸಿಕ್ಕಿದರೆ ನಾವು ಏನಾದರೂ ಏರ್ಪಾಡು ಮಾಡ್ಕೊಂಡು ಕೈಯಲ್ಲಿ ಇಟ್ಕೊಂಡು ಸರ್. ಇವಾಗ ಕೆಲವರು ಇಲ್ಲಿ ಭಿಕ್ಷೆ ಬೀಳೋರು ಇದ್ದಾರೆ, ಕೆಲವರು ಬಂದುಬಿಟ್ಟು ಆಟೋ ಡ್ರೈವರ್ಸ್ ಇದ್ದಾರೆ ಸರ್, ಸುಮಾರು ಇದ್ದಾರೆ. ಅವರು ಒಂದು 70 ಜನ ಇದ್ದಾರೆ ಸರ್. 70 ಫ್ಯಾಮ್ಲಿ, 70 ಜನ ಇಲ್ಲ, ಅವರು 70 ಫ್ಯಾಮ್ಲಿ ಇದ್ದಾರೆ. ಇವಾಗ ನಾವು ಅದರಾಗ ನಾನು ಆಟೋ ಡ್ರೈವರು, ನಾನು ಇಲ್ಲೇ ವಾಸ ಆಗಿದ್ದು. ಇವಾಗ ನಾವು ಆಟೋ ಓಡಿಸ್ಕೊಂಡ್ಬಿಟ್ಟು ಇದನ್ನು ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಐತೆ. ಯಾಕಂದರೆ ಮಕ್ಕಳಿದ್ದಾರೆ, 3 ಜನ ಮಕ್ಕಳಿದ್ದಾರೆ, ನಮ್ಮ ತಂದೆ ನನ್ನ ಜೊತೆಗೆ ಇದ್ದಾರೆ. ಈಗ ನಮ್ಮದು ನಡೆಯೋದೇ ಕಷ್ಟ ಇರುತ್ತೆ. ಯಾಕಂದರೆ ಇವಾಗ ರ್ಯಾಪಿಡೋ ಎಲ್ಲ ಬಂದುಬಿಟ್ಟು ಆಟೋದಲ್ಲೂ ಅಷ್ಟೊಂದು ಬಿಸ್ನೆಸ್ ಇಲ್ಲ ನಮ್ಗೆ. ನಾವು ಆಗಲೇ ಏನು ಹೇಳಿಲ್ಲ ಸರ್. ಈ ಅಪಾರ್ಟ್ಮೆಂಟ್ಗಳು ಅದು ಕೊಡ್ತೀವಿ ಅಂತ ಅವರು ಹೇಳ್ತಾ ಇದೆ, ಬೇರೆ ಅವರು ಕೊಡಬಾರ್ದು ಅಂತ ಹೇಳ್ತಾ ಇದೆ. ನಮಗೆ ಅಪಾರ್ಟ್ಮೆಂಟೇ ಬೇಕು, ನಮಗೆ ಬಿಲ್ಡಿಂಗೇ ಬೇಕು ಅಂತ ನಾವು ಹೇಳ್ತಾ ಇದ್ದಿಲ್ಲ ಸರ್. ಇಷ್ಟು ಜೋಪಡಿ ಹಾಕ್ಕೊಂಡು ಜಾಗ ಕೊಟ್ರೂ ನಮಗೆ ಸಾಕು ಸರ್. ಅದರಲ್ಲಿ ಮಕ್ಕಳಿಗೆ ಹಾಕ್ಕೊಂಡು ಇರ್ತೀವಿ ನಾವು. ಅಪಾರ್ಟ್ಮೆಂಟೇ ಬೇಕು, ನಮಗೆ AC ರೂಮೇ ಬೇಕು ಅಂತ ನಾವು ಹೇಳ್ತಾ ಇದ್ದಿಲ್ಲ ಅವ್ರಿಗೆ, ಸರ್ಕಾರ ಅವ್ರಿಗೆ. ಇಷ್ಟು ಜಾಗ ಕೊಟ್ರೂ ನಾವು ಟೆಂಟ್ ಹಾಕ್ಕೊಂಡು ಬಾಗಿಲು ಹಾಕ್ಕೊಂಡು ವಯಸ್ಸು ಹುಡುಗಿಗೆ ಇದ್ದಾರೆ, ಅವ್ರ ಮಕ್ಕಳಿಗೆ ನಾವು ಇಟ್ಕೊಂಡು ಇರ್ತೀವಿ ಸರ್. ನಮಗೆ ದೊಡ್ಡ ಅಪಾರ್ಟ್ಮೆಂಟೇ ಬೇಕು, ನಮ್ಮ ಟೈಲ್ಸ್ ರೂಮೇ ಬೇಕು.